ಸ್ನೇಹಿತರೆ, ಇನ್ನು ಮುಂದೆ ATM UPI ಮೂಲಕ ನಿಮ್ಮ PF ಹಣವನ್ನು ಹಿಂದಕ್ಕೆ ಪಡೆಯುವ ಅವಕಾಶ ಜೂನ್ ತಿಂಗಳಿನಿಂದ ಜಾರಿಗೆ ತರಲು ಸಕಲ ಸಿದ್ಧತೆ. ಹೌದು, ಇನ್ನು ಮುಂದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ರೆ UPI ಮೂಲಕ ಭವಿಷ್ಯ ನಿಧಿ ನಿಮ್ಮ PF ಏನಿದೆ ಅಲ್ಲ ಹಿಂಪಡೆಯುವಿಕೆಗೆ ಕ್ರಾಂತಿಕಾರಿ ಹೊಸ ವ್ಯವಸ್ಥೆಯನ್ನ ಪರಿಚಯಿಸಲು ಸಜ್ಜಾಗಿದೆ. ಈ ಒಂದು PF ಅಮೌಂಟ್ ಅನ್ನ ನೀವು ಕೇವಲ 1 ಸೆಕೆಂಡ್ ನಲ್ಲಿ ಯಾವ ರೀತಿ ತೆಗೆದುಕೊಳ್ಳಬಹುದು ಎಂಬ ಮಾಹಿತಿಯನ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೆಂಡ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಐ ಥಿಂಕ್ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಜೂನ್ನಿಂದ ಈ ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO UPI ಹಾಗೂ ATMಗಳಿಂದ ತ್ವರಿತ PF ಹಣ ಹಿಂಪಡೆಯುವುದನ್ನ ಪರಿಚಯಿಸಲಿದೆ. ಇದರ ಮೂಲಕ ನೀವು ಎಷ್ಟು ಹಣವನ್ನ ಹಿಂಪಡೆಯಬಹುದು. ಈ ಒಂದು ವ್ಯವಸ್ಥೆಯ ಮೂಲಕ ಸದಸ್ಯರು ತಕ್ಷಣವೇ 1 ಲಕ್ಷ ರುಗಳವರೆಗೆ ಹಣ ಹಿಂಪಡೆಯಲು ಮತ್ತು ವರ್ಗಾವಣೆಯನ್ನ ತಮ್ಮ ನೆಚ್ಚಿನ ಬ್ಯಾಂಕ್ ಖಾತೆಗೆ ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಸುಮಿತಾ ದಾವ್ರಾ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಎಲ್ಲಾ ನೌಕರರು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ತಮ್ಮ ಒಂದು PF ಅಮೌಂಟ್ ಅನ್ನ ತೆಗೆದುಕೊಳ್ಳಲು ಅವ್ರ ಯಾರು ಹೆಡ್ ಇರ್ತಾರಲ್ಲ ಆ ಕಂಪನಿ ಹೆಡ್ HR ಗೆ ಅವರ ಒಂದು ಸಹಿಯನ್ನ ತೆಗೆದುಕೊಳ್ಳಬೇಕಾಗಿತ್ತು. ಜೊತೆಗೆ ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು. ಬಟ್ ನೆಕ್ಸ್ಟ್ ಈ ಜೂನ್ ನಿಂದ ಈ ರೀತಿಯ ವ್ಯವಸ್ಥೆ ಇರಲ್ಲ. ಬದಲಿಗೆ ಕೇವಲ ಒಂದೇ 1 ಸೆಕೆಂಡ್ಗಳಲ್ಲಿ ನಿಮ್ಮ PF ಅಮೌಂಟ್ 1 ಲಕ್ಷದವರೆಗೆ ನಿಮ್ಮ ಖಾತೆಗೆ ಜಮೆ ಆಗಲಿದೆ. ಯಾವ ರೀತಿಯಪ್ಪ ಅಂತಂದ್ರೆ ಈ ಒಂದು ATM ಹಾಗೂ ಈ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆ ಅಲ್ಲ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇತ್ಯಾದಿ ಒಂದು ಆಪ್ಗಳ ಮೂಲಕ ನಿಮ್ಮ ಖಾತೆಗೆ ನಿಮ್ಮ ಒಂದು PF ಅಮೌಂಟ್ ಅನ್ನ ಜಮೆ ಮಾಡಿಕೊಳ್ಳಬಹುದು. ಸ್ನೇಹಿತರ, ದಕ್ಷತೆಯನ್ನ ಸುಧಾರಿಸುವ ಮತ್ತು ವಹಿವಾಟು ಸಮಯವನ್ನ ಕಡಿತಗೊಳಿಸುವ ಗುರಿಯನ್ನ ಹೊಂದಿರುವ ಈ ಒಂದು ಕ್ರಮವನ್ನ ಕಾರ್ಮಿಕ ಮತ್ತು ಉದ್ಯೋಗ ಕಾರ್ಯದರ್ಶಿಯಾದಂತಹ ಸುಮಿತಾ ದಾವ್ರಾ ಅವರು ಮಂಗಳವಾರ ಈ ಒಂದು ವಿಷಯವನ್ನ ಪ್ರಕಟಿಸಿದ್ದಾರೆ. ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಇದಕ್ಕೆಲ್ಲ ವ್ಯವಸ್ಥೆಯನ್ನ ರೆಡಿ ಮಾಡಿಕೊಂಡಿದ್ದು ಈ ಮುಂದೆ ಬರುವ ಜೂನ್ ತಿಂಗಳಿನಿಂದ ಈ ಒಂದು ಪ್ರಕ್ರಿಯೆ ಅಥವಾ ವ್ಯವಸ್ಥೆ ನಿಮಗೆಲ್ಲ ಲಭ್ಯವಾಗಲಿದೆ. ಇನ್ನು ಮುಂದೆ ನೀವು ನಿಮ್ಮ PF ಅಮೌಂಟ್ ಅನ್ನ 1 ಲಕ್ಷದವರೆಗೆ ನಿಮ್ಮ ಒಂದು ಮೊಬೈಲ್ ಅಂದ್ರೆ UPI ಮೂಲಕ ಅಥವಾ ನಿಯರೆಸ್ಟ್ ATM ಗೆ ಹೋಗುವ ಮೂಲಕ ಹಣವನ್ನ ಪಡೆಯಬಹುದಾಗಿದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು PF ಅಮೌಂಟ್ ಅನ್ನ ನೀವು ತೆಗೆದುಕೊಳ್ಳಬೇಕಾದ್ರೆ ಕೇವಲ ಅನಾರೋಗ್ಯದ ಒಂದು ರೀಸನ್ಗೆ ಮಾತ್ರ ತೆಗೆದುಕೊಳ್ಳಬೇಕಾಗಿತ್ತು. ಬಟ್ ಇದನ್ನ ವಿಸ್ತರಿಸಿ ಅವರು ವಸತಿ, ಶಿಕ್ಷಣ ಮತ್ತು ಮದುವೆಗಾಗಿ ಕೂಡ ಈ ಒಂದು ಹಣವನ್ನ ಬಳಸಿಕೊಳ್ಳಬಹುದು ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಮಾತ್ರ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಒಂದು ನೋಟಿಫಿಕೇಶನ್ ನಿಮಗೆ ಸಿಗಲಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.